ಮೊದಲನೆಯ ಪ್ರಶ್ನೆ, ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು? ಎ ಕೂಲ್ ಡ್ರಿಂಕ್ಸ್, ಬಿ ಕಾಫಿ, ಸಿ ಸಕ್ಕರೆ, ಡಿ ಉಪ್ಪು. ಉತ್ತರ ಡಿ ಉಪ್ಪು. ಆಹಾರಕ್ಕೆ ರುಚಿ ಬರಲು ಉಪ್ಪಿನ ಬಳಕೆ ಅತ್ಯಗತ್ಯ. ಹೆಚ್ಚು ಉಪ್ಪು ತಿನ್ನುವುದರಿಂದ ಅತಿ ವೇಗವಾಗಿ ಮೂಳೆಗಳನ್ನು ಬಲಹೀನೆಯನ್ನಾಗಿ ಮಾಡುತ್ತದೆ. ಎರಡನೆಯ ಪ್ರಶ್ನೆ, ಯಾವ ಅಡುಗೆ ಎಣ್ಣೆಯನ್ನು ಉಪಯೋಗಿಸಿದರೆ ಹೃದಯಘಾತವನ್ನು ತಡೆಗಟ್ಟಬಹುದು? ಎ ಆಲಿವ್ ಆಯಿಲ್, ಬಿ ಸನ್ಫ್ಲವರ್ ಆಯಿಲ್, ಸಿ ಕೊಬ್ಬರಿ ಎಣ್ಣೆ, ಡಿ ಸಾಸಿವೆ ಎಣ್ಣೆ. ಉತ್ತರ ಡಿ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆಯು ಆಹಾರದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ಆರೋಗ್ಯಕ್ಕೆ ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ. ಸಾಸಿವೆ ಎಣ್ಣೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೂರನೆಯ ಪ್ರಶ್ನೆ, ಜೀರ್ಣಶಕ್ತಿ ಹೆಚ್ಚಿಸಲು ಏನನ್ನು ತಿನ್ನಬೇಕು? ಎ ಬಿಸಿ ನೀರು, ಬಿ ಹಸಿ ಶುಂಠಿ, ಸಿ ಒಣ ಕೊಬ್ಬರಿ, ಡಿ ಕರಿಮೆಣಸು. ಉತ್ತರ ಬಿ ಹಸಿ ಶುಂಠಿ. ಶುಂಠಿಯಲ್ಲಿ ಕಂಡುಬರುವ ಆಂಟಿಬಯೋಟಿಕ್ಗಳು ಈ ಅಂಶಗಳು ನೀವು ಸೇವನೆ ಮಾಡೋ ಆಹಾರ ನಿಮ್ಮ ದೇಹಕ್ಕೆ ಸಂಪೂರ್ಣ ಜೀರ್ಣವಾಗಲು ಅನುಕೂಲವಾಗುವಂತೆ ಮಾಡುತ್ತದೆ. ನಾಲ್ಕನೆಯ ಪ್ರಶ್ನೆ, ಆವಿನ ವಿಷ ಯಾವ ಕಾಯಿಲೆಗೆ ಔಷಧವಾಗಿ ಉಪಯೋಗಿಸಲಾಗುತ್ತದೆ? ಎ ಬ್ರೈನ್ ಟ್ಯೂಮರ್, ಬಿ ಕ್ಯಾನ್ಸರ್, ಸಿ ಪಾರ್ಶ್ವವಾಯು, ಡಿ ಹೃದಯಘಾತ. ಉತ್ತರ ಸಿ ಪಾರ್ಶ್ವವಾಯು. ಆವಿನ ವಿಷವು ಹಲವಾರು ರೋಗಗಳ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ಪಾರ್ಶ್ವವಾಯು ಕಾಯಿಲೆ ಔಷಧವಾಗಿ ಉಪಯೋಗಿಸಲಾಗುತ್ತದೆ. ಐದನೆಯ ಪ್ರಶ್ನೆ, ಕಾವೇರಿ ನದಿಯ ಜನ್ಮಸ್ಥಳ ಯಾವುದು? ಎ ಮುಲಾಯತ್, ಬಿ ಕೋಲಾರ ಜಿಲ್ಲೆ, ಸಿ ಅಮೀರ್ ಕಂಟಕ, ಡಿ ಬ್ರಹ್ಮಗಿರಿ ಪರ್ವತ. ಉತ್ತರ ಡಿ ಬ್ರಹ್ಮಗಿರಿ ಪರ್ವತ. ಕಾವೇರಿ ನದಿಯು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟಗಳಿರುವ ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿದೆ. ಆರನೆಯ ಪ್ರಶ್ನೆ, ಪ್ರತಿದಿನ ಅತಿಯಾದ ಟೀ ಕುಡಿಯುವುದರಿಂದ ಯಾವ ಕಾಯಿಲೆಗಳು ಬರುತ್ತವೆ? ಎ ಪಿತ್ತ, ಬಿ ವಾತ, ಸಿ ಉಷ್ಣ, ಡಿ ಶೀತ. ಉತ್ತರ ಎ ಪಿತ್ತ. ಪ್ರತಿದಿನ ಅತಿಯಾದ ಟೀ ಕುಡಿಯುವುದರಿಂದ ಪಿತ್ತ ಕಾಯಿಲೆಗಳು ಬರುತ್ತವೆ. ಏಳನೆಯ ಪ್ರಶ್ನೆ, ಮನೆಯಲ್ಲಿ ಬೀರುವನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಸಂಪತ್ತು ವೃದ್ಧಿಯಾಗುತ್ತದೆ? ಎ ವಾಯುವ್ಯ, ಬಿ ನೈಋತ್ಯ, ಸಿ ಆಗ್ನೇಯ, ಡಿ ಈಶಾನ್ಯ. ಉತ್ತರ ಬಿ ನೈಋತ್ಯ. ವಾಸ್ತು ಪ್ರಕಾರ ಬೀರುವನ್ನು ಯಾವಾಗಲೂ ಕೂಡ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಮಧ್ಯದಲ್ಲಿ ನೈಋತ್ಯ ದಿಕ್ಕು ಬರುತ್ತದೆ. ಎಂಟನೆಯ ಪ್ರಶ್ನೆ, ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ? ಎ ಚರ್ಮದ ತುರಿಕೆ, ಬಿ ತೂಕ ಇಳಿಕೆ, ಸಿ ಕಣ್ಣು ಮಂಜು, ಡಿ ಬಾಯಿ ಒಣಗುವುದು. ಉತ್ತರ ಮೇಲಿನ ಎಲ್ಲವೂ. ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಚರ್ಮದ ತುರಿಕೆ, ತೂಕ ಇಳಿಕೆ, ಕಣ್ಣು ಮಂಜು, ಬಾಯಿ ಒಣಗುವುದು ಲಕ್ಷಣಗಳು ಕಂಡುಬರುತ್ತವೆ. ಒಂಬತ್ತನೆಯ ಪ್ರಶ್ನೆ, ಒಲಿಂಪಿಕ್ಸ್ ನಲ್ಲಿ ಇಲ್ಲದೆ ಇರುವಂತಹ ಕ್ರೀಡೆ ಯಾವುದು? ಎ ಸ್ವಿಮ್ಮಿಂಗ್, ಬಿ ವಾಲಿಬಾಲ್, ಸಿ ಕ್ರಿಕೆಟ್, ಡಿ ಸೈಕ್ಲಿಂಗ್. ಉತ್ತರ ಸಿ ಕ್ರಿಕೆಟ್. ಒಲಿಂಪಿಕ್ಸ್ ನ ಮಟ್ಟದಲ್ಲಿ ಈ ಪಟ್ಟಿಯಲ್ಲಿ ಇಲ್ಲದೆ ಇರುವಂತಹ ಕ್ರೀಡೆ ಎಂದರೆ ಅದು ಕ್ರಿಕೆಟ್ ಆಗಿದೆ. ಹತ್ತನೆಯ ಪ್ರಶ್ನೆ, ಪ್ರೀತಿ ಪ್ರೇಮದೊಂದಿಗೆ ಅತಿ ಹತ್ತಿರದ ಸಂಬಂಧ ಹೊಂದಿರುವಂತ ಬಣ್ಣ ಯಾವುದು? ಎ ಬಿಳಿ ಬಣ್ಣ, ಬಿ ಕೆಂಪು ಬಣ್ಣ, ಸಿ ಕಪ್ಪು ಬಣ್ಣ, ಡಿ ಅರಿಶಿಣ. ಉತ್ತರ ಬಿ ಕೆಂಪು. ಪ್ರೀತಿ ಪ್ರೇಮಿಕ ಅತಿ ಹತ್ತಿರದ ಸಂಬಂಧವನ್ನು ಹೊಂದಿರುವ ಬಣ್ಣ ಅಂದರೆ ಅದು ಕೆಂಪು ಬಣ್ಣ ಆಗಿದೆ. 11ನೇ ಪ್ರಶ್ನೆ, ಇದ್ದಕ್ಕಿದ್ದಂತೆ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ಕಾರಣವೇನು? ಎ ಕಡಿಮೆ ನೀರು, ಬಿ ಶುಲ್ಕಕಾಯತೆ, ಸಿ ಹೆಚ್ಚು ಉಪ್ಪು, ಡಿ ಕೆಟ್ಟ ಜೀವನ ಶೈಲಿ. ಉತ್ತರ ಮೇಲಿನ ಎಲ್ಲವೂ. ಇದ್ದಕ್ಕಿದ್ದಂತೆ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ತುಂಬಾ ಕಡಿಮೆ ನೀರು ಕುಡಿಯುವುದು, ದಪ್ಪ ಆಗುವುದು, ಹೆಚ್ಚು ಉಪ್ಪು ಆಹಾರವನ್ನು ತಿನ್ನುವುದು, ಕೆಟ್ಟ ಜೀವನ ಶೈಲಿಯನ್ನು ಮುಖ್ಯವಾಗಿ ಕಾರಣವಾಗಿದೆ.
12ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದೌರ್ಬಲ್ಯವಾಗುತ್ತವೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಇ. ಉತ್ತರ ಎ ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳು ದೌರ್ಬಲ್ಯವಾಗುತ್ತದೆ. 13ನೇ ಪ್ರಶ್ನೆ, ಎಷ್ಟು ಸೊಳ್ಳೆಗಳು ಕಚ್ಚಿದರೆ ಮನುಷ್ಯ ನಿಮಿಷದಲ್ಲಿ ಮರಣಿಸುತ್ತಾನೆ? ಎ 10,000, ಬಿ 50,000, ಸಿ 20 ಲಕ್ಷ, ಡಿ 50 ಲಕ್ಷ. ಉತ್ತರ ಸಿ 20 ಲಕ್ಷ. 20 ಲಕ್ಷ ಸೊಳ್ಳೆಗಳು ಮನುಷ್ಯನನ್ನು ಕಚ್ಚಿದರೆ ನಿಮಿಷದಲ್ಲಿ ಮರಣಿಸುತ್ತಾನೆ. 14ನೇ ಪ್ರಶ್ನೆ, ಯಾವ ಮೀನು ಮನುಷ್ಯರಂತೆ ತುಟಿಗಳು ಮತ್ತು ಹಲ್ಲುಗಳನ್ನು ಹೊಂದಿವೆ? ಎ ಹಾರುವ ಮೀನು, ಬಿ ಬೆಕ್ಕು ಮೀನು, ಸಿ ಟ್ರಿಗರ್ ಫಿಶ್, ಡಿ ಜೆಲ್ಲಿ ಮೀನು. ಉತ್ತರ ಡಿ ಟ್ರಿಗರ್ ಫಿಶ್. ಟ್ರಿಗರ್ ಫಿಶ್ ಎಂಬ ಹೆಸರಿನ ಮೀನು ಸಾಮಾನ್ಯವಾಗಿ ದಕ್ಷಿಣ ಏಷ್ಯಾದ ಜಲಮೂಲಗಳಲ್ಲಿ ಕಂಡುಬರುತ್ತದೆ. ತುಂಬಾ ಬಲವಾದ ದವಡೆ, ದೊಡ್ಡ ತುಟಿಗಳು ಮತ್ತು ಮಾನವನ ತರದ ಹಲ್ಲುಗಳನ್ನು ಹೊಂದಿರುತ್ತದೆ. 15ನೇ ಪ್ರಶ್ನೆ, ಮನುಷ್ಯನ ಕಣ್ಣು ಎಷ್ಟು ತೂಕವಿರುತ್ತದೆ? ಎ 7.5 ಗ್ರಾಂ, ಬಿ 5 ಗ್ರಾಂ, ಸಿ 2 ಗ್ರಾಂ, ಡಿ 3 ಗ್ರಾಂ. ಉತ್ತರ ಎ 7.5 ಗ್ರಾಂ. ಮಾನವನ ಕಣ್ಣು ಸುಮಾರು 7.5 ಗ್ರಾಂ ತೂಗುತ್ತದೆ. ಮಾನವನ ಕಣ್ಣು ಮಾನವನ ದೇಹದಲ್ಲಿನ ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. 16ನೇ ಪ್ರಶ್ನೆ, ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು? ಎ ಕೂಲ್ ಡ್ರಿಂಕ್ಸ್, ಬಿ ಕಾಫಿ, ಸಿ ಕಡಿಮೆ ನೀರು, ಡಿ ಸಕ್ಕರೆ. ಉತ್ತರ ಎ ಕೂಲ್ ಡ್ರಿಂಕ್ಸ್. ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುತ್ತದೆ. 17ನೇ ಪ್ರಶ್ನೆ, ಅಳಿಲು ಯಾವ ಬಣ್ಣವನ್ನು ನೋಡುವುದಿಲ್ಲ? ಎ ಕೆಂಪು, ಬಿ ಕಪ್ಪು, ಸಿ ನೀಲಿ, ಡಿ ಬಿಳಿ. ಉತ್ತರ ಎ ಕೆಂಪು. ಅಳಿಲುಗಳು ಬಣ್ಣದ ದೃಷ್ಟಿಯನ್ನು ಹೊಂದಿದೆ, ಆದರೆ ಅವು ಕೆಂಪು ಬಣ್ಣಗಳ ಎಲೆಗಳನ್ನು ನೋಡುವುದಿಲ್ಲ ಎಂದು ಸಂಶೋಧಕರು ಹೇಳಿದ್ದಾರೆ. 18ನೇ ಪ್ರಶ್ನೆ, ದಿನಕ್ಕೊಂದು ಬೇಯಿಸಿದ ಮೊಟ್ಟೆ ತಿಂದರೆ ಏನಾಗುತ್ತದೆ? ಎ ಲಿವರ್ ಸಮಸ್ಯೆ, ಬಿ ಹೃದಯದ ಕಾಯಿಲೆ, ಸಿ ಮೈ ಕೆರೆತ, ಡಿ ಕೂದಲು ಉದುರುವಿಕೆ. ಉತ್ತರ ಬಿ ಹೃದಯದ ಕಾಯಿಲೆ. ಹೆಚ್ಚು ಬೇಯಿಸಿದ ಮೊಟ್ಟೆ ತಿನ್ನುವುದರಿಂದ ಹೃದಯದ ಕಾಯಿಲೆಗಳು ಬರುತ್ತವೆ. 19ನೇ ಪ್ರಶ್ನೆ, ಮನುಷ್ಯರಿಗೆ ಹೋಲಿಸಿದರೆ ಬೆಕ್ಕಿನ ವಾಸನೆ ಸಾಮರ್ಥ್ಯ ಎಷ್ಟು? ಎ 14 ಬಾರಿ, ಬಿ 20 ಬಾರಿ, ಸಿ 25 ಬಾರಿ, ಡಿ 30 ಬಾರಿ. ಉತ್ತರ ಎ 14 ಬಾರಿ. ಮನುಷ್ಯರಿಗೆ ಹೋಲಿಸಿದರೆ ಬೆಕ್ಕಿನ ವಾಸನೆ ಸಾಮರ್ಥ್ಯ 14ಕ್ಕಿಂತ ಜಾಸ್ತಿ ಇದೆ. 20ನೇ ಪ್ರಶ್ನೆ, ನಾವು ಪ್ರತಿದಿನ ಸೇವಿಸುವ ಆಹಾರದಲ್ಲಿ ಯಾವ ಪದಾರ್ಥ ವಿಷಕ್ಕೆ ಸಮಾನವಾಗಿದೆ? ಎ ಉಪ್ಪು, ಬಿ ಸಕ್ಕರೆ, ಸಿ ಮೈದಾ, ಡಿ ಅಕ್ಕಿ. ಉತ್ತರ ಮೇಲಿನ ಎಲ್ಲವೂ. ನಾವು ಪ್ರತಿದಿನ ಸೇವಿಸುವ ಆಹಾರದಲ್ಲಿ ಉಪ್ಪು, ಸಕ್ಕರೆ, ಮೈದಾ, ಅಕ್ಕಿ ಈ ಪದಾರ್ಥಗಳು ವಿಷಕ್ಕೆ ಸಮಾನವಾಗಿವೆ. ಯಾವ ಆಹಾರವನ್ನು ಎಷ್ಟು ಬಳಸಬೇಕು, ಹಿತಮಿತವಾಗಿ ಬಳಸಬೇಕು, ಸೇವಿಸಬೇಕೆಂದು ತಿಳಿಸಲಾಗುತ್ತದೆ. 21ನೇ ಪ್ರಶ್ನೆ, ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿ ಯಾವುದು? ಎ ಬೆಕ್ಕು, ಬಿ ಹಸು, ಸಿ ಸಿಂಹ, ಡಿ ಆನೆ. ಉತ್ತರ ಎ ಬೆಕ್ಕು. ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿ ಅಂದರೆ ಅದು ಬೆಕ್ಕು ಆಗಿದೆ. 22ನೇ ಪ್ರಶ್ನೆ, ಎಷ್ಟು ವರ್ಷಗಳ ನಂತರ ಸೂರ್ಯನ ಅಂತ್ಯ ಸಂಭವಿಸುತ್ತದೆ? ಎ 4 ಶತಕೋಟಿ ವರ್ಷಗಳು, ಬಿ 5 ಶತಕೋಟಿ ವರ್ಷಗಳು, ಸಿ 6 ಶತಕೋಟಿ ವರ್ಷಗಳು, ಡಿ 7 ಶತಕೋಟಿ ವರ್ಷಗಳು. ಉತ್ತರ ಬಿ 5 ಶತಕೋಟಿ ವರ್ಷಗಳು. ಖಗೋಳ ಶಾಸ್ತ್ರಜ್ಞರು ಸೂರ್ಯನ ಅಂತ್ಯ ಸುಮಾರು 5 ಶತಕೋಟಿ ವರ್ಷಗಳು ಎಂದು ಅಂದಾಜಿಸಿದ್ದಾರೆ. 23ನೇ ಪ್ರಶ್ನೆ, ಗೊರಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮನೆಮದ್ದು ಯಾವುದು? ಎ ತುಳಸಿ ಟೀ,
ಬಿ ಬಿಸಿ ನೀರು, ಸಿ ಲವಂಗ, ಡಿ ಬೆಳ್ಳುಳ್ಳಿ. ಉತ್ತರ ಡಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಉರಿಯೂತವನ್ನು ಮತ್ತು ಸೂಕ್ಷ್ಮಜೀವಿಯ ವಿರೋಧಿ ಗುಣಗಳನ್ನು ಹೊಂದಿದೆ. ಮೂಗಿನ ಮಾರ್ಗದಲ್ಲಿರುವ ಲೋಳೆ ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ಬೆಳ್ಳುಳ್ಳಿ ಗೊರಿಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮುಖ್ಯ ಮನೆಮದ್ದು ಆಗಿದೆ. 24ನೇ ಪ್ರಶ್ನೆ. ಯಾವ ಜೀವಿಗಳ ಹೃದಯವು 1 ನಿಮಿಷದಲ್ಲಿ ಕೇವಲ 9 ಬಾರಿ ಬಡಿಯುತ್ತದೆ? ಎ ನೀಲಿ ತಿಮಿಂಗ್ಲ, ಬಿ ಆಮೆ, ಸಿ ಅಳಿಲು, ಡಿ ಮನುಷ್ಯ. ಉತ್ತರ ಎ ನೀಲಿ ತಿಮಿಂಗ್ಲ. ನೀಲಿ ತಿಮಿಂಗ್ಲಗಳು ಸಾರ್ವಜನಿಕ ದೊಡ್ಡ ಪ್ರಾಣಿಯಾಗಿದೆ. ನೀಲಿ ತಿಮಿಂಗ್ಲಗಳು 8 ರಿಂದ 10 BPM ಹೃದಯ ಬಡಿತವನ್ನು ಹೊಂದಿರುತ್ತದೆ. 25ನೇ ಪ್ರಶ್ನೆ. ಮೈದಾ ಹಿಟ್ಟು ಯಾವುದರಿಂದ ತಯಾರಿಸುತ್ತಾರೆ? ಎ ಮೆಕ್ಕೆಜೋಳ, ಬಿ ಗೋಧಿ, ಸಿ ತೊಗರಿಬೇಳೆ, ಡಿ ಹಸಿರು ಬೇಳೆ. ಉತ್ತರ ಬಿ ಗೋಧಿ. ಮೈದಾ ಎಂಬುದು ಭಾರತೀಯ ಬಿಳಿ ಹಿಟ್ಟು. ಇದನ್ನು ಗೋಧಿಯಿಂದ ತಯಾರಿಸಲಾಗುತ್ತದೆ.